ಗೈಸ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಕಿರಣ್ ಯೂಟ್ಯೂಬ್ ಚಾನಲ್. ಇವತ್ತು ಬಿಜಾಪುರಲ್ಲಿರುವಂಥ ನೀಲಕಂಠೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ. ಸೊ ಗೈಸ್, ಈ ದೇವಸ್ಥಾನ ಬಿಜಾಪುರ ಬಸ್ ಸ್ಟ್ಯಾಂಡ್ನಿಂದ ಸುಮಾರು 2 ಕಿಲೋಮೀಟ್ರ್ ದೂರದಲ್ಲಿದೆ. ಸೊ ಆಟೋದಲ್ಲಿ ಬರ್ಬೋದು, 20 ರೂಪೀಸ್ ತೊಗೊತಾರೆ ಬಸ್ ಸ್ಟ್ಯಾಂಡಿಂದ. ಎಂಟ್ರೆನ್ಸ್ ಸಖತ್ತಾಗಿ ಕಾಣಿಸ್ತಿದೆ. ಎಂಟ್ರೆನ್ಸು ಸ್ಕೂಲ್ ಬ್ಯಾಕ್ ಸೈಡೇ ಇರೋದು ನೀಲಕಂಠೇಶ್ವರ ದೇವಸ್ಥಾನ. ಸೊ ಜನ ಎಲ್ಲ ಹೋಗ್ಬಿಟ್ಟು ಬರ್ತಾವ್ರೆ. ನಾವು ಅರೌಂಡ್ 4:30ಗೆ ಬಂದಿದ್ದು, ಹಂಗಾಗಿ ಈವ್ನಿಂಗ್ ಟೈಮು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೋಗ್ತಾ ಇದ್ದೀವಿ. ಇದು ಮೈನ್ ಎಂಟ್ರೆನ್ಸು ಆಗಿರುತ್ತೆ. ಸ್ಕೂಲ್ ಕಡೆಯಿಂದ ಹೋಗ್ತಾ ಇರೋ ದೇವಸ್ಥಾನಕ್ಕೆ ಒಳಗಡೆ ಹೋಗಿ ನೋಡ್ಕೊಂಬಿಟ್ಟು ಬರೋಣ ಬನ್ನಿ. ಫ್ರೆಂಡ್ಸ್, ಈ ದೇವಸ್ಥಾನಕ್ಕೆ ಬಾಗಿಲು ಕಾಣಿಸ್ತಾ ಇದೆ ನೋಡಿ, ಅದೊಂದು ಎಂಟ್ರೆನ್ಸು. ಬಾಗಿಲು ಎಂಟ್ರೆನ್ಸಲ್ಲೇ ಅರಳಿ ಮರ ನೋಡ್ಬೋದು. ಆಮೇಲೆ ಇದು ಮೇನ್ ವ್ಯೂ ಆಫ್ ದೇವಸ್ಥಾನ ಕಾಣಿಸ್ತಾ ಇರೋದು. ಈ ದೇವಸ್ಥಾನ ಒಳಗಡೆ ಹೋಗಬೇಕು. ಸೊ ಬನ್ನಿ ನೋಡ್ಕೊಂಬರೋಣ. ಎಲ್ಲ ದೇವಸ್ಥಾನಕ್ಕಿಂತ ಈ ದೇವಸ್ಥಾನ ತುಂಬ ಸ್ಪೆಷಾಲಿಟಿ ಆಗಿರುವಂಥ ದೇವಸ್ಥಾನ. ಸುಮಾರು 600 ವರ್ಷಗಳ ದೇವಸ್ಥಾನ. ಪಾತಾಳದಲ್ಲಿ ಅಡಗಿಕೊಂಡಿರುವ ಶಿವನ ದೇವಸ್ಥಾನ. ಇಲ್ಲಿ ದರ್ಶನ ಮಾಡ್ಕೊಂಬರೋಣ. ದೇವಸ್ಥಾನ ಮೇಯ್ನ್ ಇರೋದು ಕೆಳಗಡೆ, ಮೇಲ್ಗಡೆ ಗಣೇಶ, ಸುಬ್ರಹ್ಮಣ್ಯ ಹಾಗೂ ವಿಷ್ಣುವಿನ ನೋಡ್ಬೋದು. ನೋಡ್ಕೊಂಡು ಕೆಳಗಡೆ ಹೋಗಿ ನಮಸ್ಕಾರ ಮಾಡ್ಕೊಂಬರೋಣ. ಸೊ ಗೈಸ್, ನಿಮಗೆ ಪಾತಾಳದಲ್ಲಿ ಅಡಗಿಕೊಂಡಿರೋ ಶಿವನ ದೇವಸ್ಥಾನ ನೋಡೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮೂಲ ದೇವರು ಮೆಟ್ಲು ಇಳ್ಕೊಂಡು ಸುಮಾರು ಕೆಳಗಡೆ ಬರಬೇಕು. ಸಂಜೆ ಟೈಮಿಂಗ್ಸ್ ಇರುತ್ತೆ ದೇವಸ್ಥಾನಕ್ಕೆ. ಈ ದೇವಸ್ಥಾನ ನೀಲಕಂಠೇಶ್ವರ ಎಂದೇ ಪ್ರಸಿದ್ಧ ಆಗಿರುವಂಥ ದೇವಸ್ಥಾನ. ಸೋಮವಾರ ವಿಶೇಷ ಪೂಜೆ ಹಾಗೂ ಮಹಾಮಂಗಳಾರತಿಗಳು ಇರುತ್ತದೆ. ಮಹಾಶಿವರಾತ್ರಿಯಂದು ಇಲ್ಲಿ ಸಾಕಷ್ಟು ಭಕ್ತಾದಿಗಳು ಬರುತ್ತಾರೆ ಅಂತ ಹೇಳಿದ್ದಾರೆ ಪೂಜಾರಿ ಸ್ವಾಮಿಗಳು. ಮಹಾಮಂಗಳಾರತಿ ಆಗುತ್ತಿದೆ ನೋಡಿ.